ಸನ್ಮಾನ್ಯ ನೂತನವಾಗಿ ಅಧ್ಯಕ್ಷರಾಗಿ ಆ ಪೀಠಕ್ಕೆ ಕಳೆ ಬರೋ ರೀತಿ ಕೂತಿದ್ದೀರಾ. ಪೂರ್ತಿ ಪೀಠ ತುಂಬಿದೆ. ಕಾದರಿದ್ದಾಗ ಅರ್ಧ ತುಂಬಿತ್ತು, ಈಗ ಪೂರ್ತಿ ತುಂಬಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದು ಒಂದು ವಿಧಾನಸಭೆಯ 140 ಜನರ ಪೀಠ ಅಲ್ಲ, ಇದು 224 ಜನರ ಪೀಠ ಇದು. 123. ಅದರಿಂದ ತಮ್ಮ ಜವಾಬ್ದಾರಿ ಭಾಳ ಜಾಸ್ತಿ ಇದೆ ಮತ್ತು ಗೌರವಿತವಾಗಿದೆ. ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ಆ ಪೀಠ ಭಾಳ ಮುಖ್ಯ. ತಮಗೂ ಕೂಡ ಇದು ರಾಜಕೀಯ ಜೀವನದ ಹೊಸ ಅಧ್ಯಾಯ. ನೀವು 8 ಬಾರಿ ಏನೋ ಸ್ಪರ್ಧೆ ಮಾಡಿದ್ದೀರ, ಅದರಲ್ಲಿ 4 ಬಾರಿ ಚುನಾವಣೆಯಲ್ಲಿ ತಾವು ಗೆದ್ದಿದ್ದೀರ. ಅಂದರೆ ನೋವನ್ನು ಉಂಡಿದ್ದೀರಾ, ನಲಿವನ್ನು ಉಂಡಿದ್ದೀರಾ. ಆಡಳಿತ ಪಕ್ಷವಾಗಿಯೂ ಕೆಲಸ ಮಾಡಿದ್ದೀರಾ, ವಿರೋಧ ಪಕ್ಷವಾಗಿಯೂ ಕೆಲಸ ಮಾಡಿದ್ದೀರಾ. ಹೌದಾ? ಪುಣ್ಯ ಹಂಗಾರೆ. ಈ ಅನುಭವ, ಸೋಲು ಗೆಲುವುಗಳ ಅನುಭವದ ಮಧ್ಯದಲ್ಲಿ ನೀವು ಪರಿಪೂರ್ಣ ಆಗಿದ್ದೀರಾ ಅಂತ ನನಗನ್ಸುತ್ತೆ. 1989ರಲ್ಲಿ ರೋಣ ಕ್ಷೇತ್ರದ ಸದಸ್ಯರಾಗಿ ಬಂದಂಥವರು, 99, 2013, 2018 ಈ ಥರ 4 ಬಾರಿ ಗೆಲುವನ್ನು ಕೂಡ ತಾವು ಕಂಡಿದ್ದೀರಾ. ತಮ್ಮ ರಾಜಕೀಯ ಜೀವನ ಬರೀ ಚುನಾವಣೆಗೋಸ್ಕರ ಮೀಸಲಾಗಿಲ್ಲ, ರಾಜಕೀಯಕ್ಕೋಸ್ಕರ ಮೀಸಲಾಗಿಲ್ಲ, ಬೇರೆ ಬೇರೆ ಸಮಾಜದ ಕೆಲಸಗಳನ್ನು ಕೂಡ ತಾವೆಲ್ಲ ಕೂಡ ಮಾಡಿದ್ದೀರಾ. ಸಮಾಜಮುಖಿಯಾಗಿ ಕೂಡ ಜನರನ್ನು ಗುರ್ತು ಮಾಡ್ಕೊಂಡಿದ್ದಾರೆ. ಜನ ನಿಮ್ಮನ್ನು ಗುರ್ತು ಮಾಡ್ತಾರೆ, ಬರೀ ರಾಜಕಾರಣಿ ಅಂತ ಹೇಳಲ್ಲ, ನೀವು ಸಮಾಜದ ಬೇರೆ ಬೇರೆ ಕೆಲಸ ಮಾಡಿರೋದ್ರ ಬಗ್ಗೆನೂ ನಿಮ್ಮನ್ನು ಗುರ್ತು ಮಾಡಿದ್ದಾರೆ. ವಿಧಾನ ಪರಿಷತ್ತಲ್ಲಿ ಉತ್ತರ ಕರ್ನಾಟಕದ ಒಂದು ಸಭಾಪತಿ ಸ್ಥಾನ ಇತ್ತು, ಅದು ಹೋಗಿದೆ. ನಮಗೆ ಪುಣ್ಯ ಅಂತ ಹೇಳಿದ್ರೆ ನೀವು ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಆಗಿ ನಾವು ವಿಶೇಷವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತೀರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಿಂಬಿಸಬೇಕು ಅಂತ. ಅಂದರೆ ಬೆಳಗಾವಿಯಲ್ಲಿ ಅಧಿವೇಶನ ಆದರೆ ಮಾತ್ರ ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಅನ್ನೋದು ರೀತಿ ಆಗಬಾರ್ದು. ಇಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರೋ ವಿಧಾನಸೌಧದಲ್ಲೂ ಕೂಡ ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ಆ ಭರವಸೆ ಇವತ್ತು ಆ ಉತ್ತರ ಕರ್ನಾಟಕದ ಜನತೆಗೆ ಹೋಗ್ತಾ ಇದೆ. ನೀವು ಸಭಾಧ್ಯಕ್ಷರಾಗ ಆಯ್ಕೆ ಆದಮೇಲೆ ಆ ಜನಕ್ಕೆ ಅನಿಸ್ತತೆ, ನಮ್ಮವರೊಬ್ಬರು ಅಲ್ಲಿದ್ದಾರಪ್ಪ, ಉತ್ತರ ಕರ್ನಾಟಕ ಸಮಸ್ಯೆಗಳನ್ನು ನಾವು ಯಾವಾಗ ಬೇಕಾದರೂ ಕೇಳ್ಬೋದು ಅನ್ನೋ ಭಾವನೆ ಇವತ್ತು ಇಡೀ ನಾಡಿನಲ್ಲಿ ಬರೋವಂಥ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಅದರಿಂದ ನಿಮ್ಮ ಈ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಬಂದಿದೆ ಇವತ್ತು. ಗದಗ ಜಿಲ್ಲೆಗೆ ಹಿಂದೆ ಭಾಳ ಮಂತ್ರಿಗಳಾಗಿದ್ದವರು ಎಲ್ಲರೂ ಇದ್ದಾರೆ, ಅವರಿಗೆ ಸರಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಿಮಗೆ ಮಂತ್ರಿ ಸ್ಥಾನ ಸಿಗ್ತೈತೆ ಅಂತ ನೀವು ಭರವಸೆ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಆದರೆ ಈ ಮಂತ್ರಿ ಸ್ಥಾನಕ್ಕಿಂತ ಈ ಸ್ಥಾನ ಇದೆಯಲ್ಲ, ಇದು ಒಂದು ರೀತಿ ಎತ್ತರದ ಸ್ಥಾನ. ನಾವು ನ್ಯಾಯಾಧಿಪತಿಗಳನ್ನು ನೋಡ್ತೀರಿ, ನಾವು ನ್ಯಾಯಾಲಯಗಳನ್ನು ನೋಡ್ತೀರಿ. ಹಿಂದೆ ರಾಜ ಮಹಾರಾಜರಿದ್ದಾಗ ಕೂಡ, ಚಕ್ರವರ್ತಿಗಳು ಎಲ್ಲ ರಾಜರಿದ್ದಾಗ ಕೂಡ ಅವ್ರಿಗೊಂದು ಎತ್ತರದ ಸ್ಥಾನ ಕೊಡ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿ ಎತ್ತರವಾಗವರೇ ಅಂತಲ್ಲ, ಅವ್ರ ನಡೆನುಡಿ ಎತ್ತರವಾಗಿ ಇರಲಿ ಅನ್ನೋ ದೃಷ್ಟಿಯಿಂದ, ಮತ್ತು ಅವ್ರು ಕೊಡುವಂಥ ತೀರ್ಪು ಆ ಎತ್ತರದ ತೀರ್ಪುಗಳಾಗಿರಲಿ ಅನ್ನೋ ದೃಷ್ಟಿಯಿಂದ ಆ ಒಂದು ಸ್ಥಾನವನ್ನು ಇವತ್ತು ನಿಮಗೆ ಸಿಕ್ಕಿದೆ. ಅದರ ಪಾವಿತ್ರತೆಯನ್ನು ಕಾಪಾಡುವಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಾಗಲಿ ಅಥವಾ ಪರಮೇಶ್ವರ್ ಮೇಲಾಗಲಿ ಇಲ್ಲ. ಆ ಜವಾಬ್ದಾರಿನ ನೀವೇ ಹೊರಬೇಕು. ಯಾಕಂದರೆ ನಾಳೆ ಏನೇ ಕಳಂಕ ಬಂದರೂ ಕೂಡ ಅವ್ರ್ಯಾರು ತಗೊಳಲ್ಲ, ಅವ್ರು ಹೇಳ್ಕೊಡ್ತಾರಷ್ಟೇ. ನೀವು ಹಿಂಗೆ ಮಾಡಿ ಅಂತ ಹೇಳ್ಕೊಡ್ಬೋದು ಅವರು, ಆದರೆ ಕಳಂಕ ಮಾತ್ರ ಅಂಟೋದು ನಿಮಗೆ. ಮತ್ತು ಒಳ್ಳೆ ಕೆಲಸ ಮಾಡಿದಾಗ ಇವತ್ತು ನಾವು ಬಾಳಿಗ ಅವ್ರನ್ನ ನೆನಪು ಮಾಡ್ಕೊತೀರಿ, ರಮೇಶ್ ಕುಮಾರ್ನ ನೆನಪು ಮಾಡ್ಕೊತೀನಿ. ನಾನು ಫಸ್ಟ್ ಟೈಮ್ ಬೈ ಎಲೆಕ್ಷನಲ್ಲಿ ಬಂದು ನನಗೆ ದಾರಿ ಕಾಣದ ರೀತಿಯಲ್ಲಿ ಬಂದಿದ್ದಾರೆ. 1.5 ವರ್ಷ ಅಷ್ಟೇ ಇದ್ದಿದ್ದು, ನಿಮಗೂ ಅಷ್ಟೇ ಇವಾಗ ಅವಕಾಶ. ಹಿಂದೆ ಕೂತಿದ್ದಾಗ ನನಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಲಿ, ಈ ಸದನದಲ್ಲಿ ಪೂರ್ತಿ ಸುಮ್ಮನೆ ಕೂತ್ಬಿಟ್ಟು ಹೋಗೋಣ ಅಂತ ಹೇಳಿದೆ. ಅವ್ರು ಬಂದು ಎದ್ದು ನಿಂತ್ಕೊಂಡು, ಅಶೋಕ್ ನೀನು ಮಾತಾಡಬೇಕು ಅಂತೇಳಿ ನನ್ನ ಕೈಲಿ ಮಾತಾಡಿಸೋವಂಥ ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ನಾನು ಮಾತಾಡೋಕ್ಕೆ
ಶುರು ಮಾಡಿದೆ ಕ್ವಶನ್ ಹಾಕೋಕ್ಕೆ. ಆ ಥರ ಯಾರ್ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಇಲ್ಲಿ, ಫಸ್ಟ್ ಬೆಂಚವರು ಅಂತಲ್ಲ, ಯಾರ್ಯಾರಿಗೆ ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶಗಳನ್ನು ತಾವು ಕೊಡಬೇಕು. ಆ ದೃಷ್ಟಿಯಿಂದ ಆ ಒಂದು ಜವಾಬ್ದಾರಿ